ಹಾಯ್ ಹಲೋ ಫ್ರೆಂಡ್ಸ್, ನಮ್ಮ ಈ ಪಯಣ ಜಮಖಂಡಿ ಟು ಬೆಂಗಳೂರು. ನಾವು ರಿಟರ್ನ್ ಹಬ್ಬ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಮಗೆ ಟ್ರೈನ್ ಸಿಕ್ಕಿಲ್ಲ, ಹಾಗಾಗಿ ನಾವು ಸ್ಲೀಪರ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಮಕ್ಕಳಂತೂ ತುಂಬ ಖುಷಿಪಟ್ಟರು ಸ್ಲೀಪರ್ ಬಸ್ಸಲ್ಲಿ. ಅವರು ಯಾವಾಗೂ ಟ್ರೈನ್ಗಿಂತ ನಾವು ಇದರಲ್ಲೇ ಹೋಗೋಣ ಮಮ್ಮಿ, ತುಂಬ ಚೆನ್ನಾಗಿದೆ, ಭಾಳ ಇಷ್ಟ ಆಯಿತು ಅಂತ ತುಂಬ ಎಂಜಾಯ್ ಮಾಡಿದ್ರು. ಮತ್ತು 10:30 11 ಆದ್ರೂ ಅವ್ರು ಮಕ್ಕಳಿಲ್ಲ, ಆಟ ಆಡ್ತಾನೆ ಇದ್ದರು. ತುಂಬ ಚೆನ್ನಾಗಿದೆ ಮಮ್ಮಿ, ಭಾಳ ಇಷ್ಟ ಆಯಿತು ಅಂತ. ಇನ್ನು ಯಾವಾಗ ಮಲ್ಕೊಂಡಿದ್ದೋ ಗೊತ್ತೇ ಇಲ್ಲ. ಇನ್ನು ಬೆಳಿಗ್ಗೆ ನಮ್ಮ ಮನೆಯವ್ರು ಎಬ್ಬಿಸೋಕೆ ಬರ್ತಿದ್ದಾರೆ ನೋಡಿ, ಫುಲ್ಲು ನಿದ್ದೆ ಒಳಗೆ ಹೋಗಿಬಿಟ್ಟಿದ್ದೀವಿ. ಅವರಿನ್ನು ಬೆಳಗ್ಗಾಯಿತು ಬನ್ನಿ ಬೆಂಗಳೂರು ಬಂದಿದೆ ಅಂತ ಎಬ್ಬರಿಸಿದ್ರು. ಲೇಟ್ ಮಕ್ಕೊಂಡಿವಲ್ಲ, ಮುಖ ಎಲ್ಲ ಉಬ್ಬು ಬಿಟ್ಟಿದೆ, ಅಂದರೆ ನಿದ್ದೆ ಇಲ್ಲಲ್ಲ ರಾತ್ರಿ ಎಲ್ಲ. ಅದರ ಸಂಬಂಧ ನಾವಂತೂ ಇಲ್ಲಿ ಮೆಜೆಸ್ಟಿಕಲ್ಲಿ ಎಲ್ಲಿದ್ದೀವಿ, ಇಲ್ಲಿಂದ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಬೇಕು ನಮ್ಮ ಮನೆಗೆ. ಅದರಲ್ಲಿ ಸಿಕ್ಕಾಪಟ್ಟೆ ಮಳೆ ಇದೆ. ಅದು ಏನೋನಪ್ಪ, ಭಾಳ ದಿನ ಆಗಿತ್ತು ಮಳೆ ಬರದೆ. ಇವತ್ತಂತೂ ತುಂಬ ಮಳೆ ಬರ್ತಿದೆ. ಏನೋ ದೀಪಾವಳಿ ಆಗಿದ್ದಕ್ಕೆ ಏನೋ ಗೊತ್ತಿಲ್ಲ. ಇನ್ನು ನಾವು ಈ ಮಳೆಯಲ್ಲೇ ಕ್ಯಾಬ್ ಅಂತೂ ಬುಕ್ ಮಾಡಿದ್ವಿ. ಆಟೋ ಮಾಡ್ಕೊಂಡ್ವಿ, ಯಾಕಂದರೆ ಕಾರಲ್ಲಿ ಮತ್ತು ಅದು ಭಾಳ ಇದಿತ್ತು. ಅದ್ರ ಸಂಬಂಧ ಆಟೋ ಬುಕ್ ಮಾಡ್ಕೊಂಡ್ವಿ. ಆಟೋದಲ್ಲಂತೂ ಮನೆಗೆ ಹೋಗ್ತಾ ಇದ್ದೀವಿ. ಮಿನಿಮಮ್ ಅಂದರೂ ಇಲ್ಲಿಂದ ನಾವು ಮೆಜೆಸ್ಟಿಕ್ಕಿಂದ 1 ಅವರ್ ಆಗುತ್ತೆ, ಯಾಕಂದರೆ ಟ್ರಾಫಿಕ್ ಒಂದಿರುತ್ತಲ್ಲ. ಇನ್ನು ಬಂದು ಮನೆಗೆ ಫ್ರೆಶ್ ಅಪ್ ಆಗಿ ಪೂಜೆ ಗೀಜೆ ಎಲ್ಲ ಮಾಡಿ, ಇಲ್ಲಿ ಆಂಟಿ ನಮಗೆಲ್ಲ ಕೊಟ್ಟು ಕಳಿಸಿದ್ರು ನೋಡ್ರಿ. ಇದು ಗೋಧಿ, ಜವಾರಿ ಗೋಧಿ, ತುಂಬ ಚೆನ್ನಾಗಿತ್ತು. ಅವರೇ ಬೆಳೆದಿರೋದು. ಒಂದು ಅರ್ಧ ಚೀಲದಷ್ಟು ಕೊಟ್ಟು ಕಳಿಸಿದ್ದಾರೆ. ಹಾಗೆ ಕಟಕ್ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಏನಾದ್ರು ಬಿಸಿ ಸಾಂಬಾರು ಪಲ್ಯಕ್ಕೆ ಅಂತ ಒಂದಿಷ್ಟು ಕಟ್ಟಿದ್ದಾರೆ ಡಬ್ಬಿ. ತುಂಬ ಚೆನ್ನಾಗಿರುತ್ತೆ, ತೆಳ್ಳಗೆ ಮಾಡಿರ್ತಾರೆ, ಹಳ್ಳಿ ಸೈಡ್ ಅಲ್ವಾ, ಹಂಗಾಗಿ. ಮತ್ತು ನಮಗೆ ಬೆಳ್ಳುಳ್ಳಿ ಚುಮ್ಮರಿ ಅಂತ ಹೇಳ್ತಾರೆ ಇವನ್ನ. ನಮ್ಮ ಸೈಡು ಯಾರೂ ಮಾಡೋದಿಲ್ಲ, ರೇರು ಮಾಡೋದು. ಆ ಕಡೆ ಸೈಡವರು ಚೂಡ ಅಂತಾರೆ ಇದನ್ನು, ನಾವು ಚಿರ್ಮುರಿ ಅಂತೀವಿ. ಅದಕ್ಕೆ ಒಗ್ಗರಣೆ ಕೊಟ್ಟಿದ್ದಾರೆ. ಇನ್ನು ಹೇಳಬೇಕಂದ್ರೆ ಇದು ನನ್ನ ಕೈಯಲ್ಲಿರೋದು ಏನಂತ ಅನ್ಕೊತಿದ್ರೆ ಬೆಳ್ಳುಳ್ಳಿ, ಜವಾರಿ ಬೆಳ್ಳುಳ್ಳಿ, ಅಂದರೆ ನಮ್ಮ ಕಡೆ ಸೈಡು ನಾಟಿ ಅಂತಾರೆ. ಅದು ಈ ಬೆಳ್ಳುಳ್ಳಿ ಬಂದು ಅವರೇ ಬೆಳೆಸಿರೋದು. ಆ್ಯಕ್ಚುಲಿ ತೋಟದಲ್ಲಿ ಎಲ್ಲ ಇದು ಕಟ್ಟಿ ಬಿಟ್ಟಿದ್ರು, ಅಂದರೆ ವರ್ಷನ್ಗಟ್ಟಲೆ ಬೇಕಲ್ಲ, ಅದ್ರ ಸಂಬಂಧ. ಇನ್ನು ಇದು ಖಾರದ ಪುಡಿ, ಅರಿಶಿನ, ಬೆಳ್ಳುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಿಷನ್ಗೆ ಆಡಿಸಿರ್ತಾರೆ. ಅದರಲ್ಲೇ ಉಪ್ಪು, ಅರಿಶಿನ ಪುಡಿ ಎಲ್ಲ ಸೇರಿಸಿರ್ತಾರೆ, ಜೀರಿಗೆ ಎಲ್ಲ ಆಗಿ ಗಿರಣಿಗೆ ಬೀಸ್ಕೊಂಬಂದಿರ್ತಾರೆ. ಇಡೀ ವರ್ಷಕ್ಕಾಗೋಷ್ಟು ಒಂದು 10-15 kg ಈ ಥರ ಬೀಸ್ಕೊಂಬಂದಿರ್ತಾರೆ. ಅಂದರೆ ನಮ್ಮ ಸೈಡು ಖಾರದ ಪುಡಿ, ಧನಿಯಾ ಪುಡಿ ಹೇಗೆ ಮಾಡಿರ್ತೀವೋ ಅವರು ಆ ಥರ ಸಾಂಬಾರ್ದೆಲ್ಲನೂ ಪುಡಿ ಮಾಡಿರ್ತಾರೆ. ಅದನ್ನೊಂದಿಷ್ಟು ನನಗೆ ಕೊಟ್ಟು ಕಳಿಸಿದರು. ಇನ್ನು ಇವಂತೂ ಸೀತಾಫಲ, ಪೇರು ಅವರು ಗಿಡದಲ್ಲಿ ಬೆಳೆದಿರೋದು. ಆ್ಯಕ್ಚುಲಿ ಮನೆ ಮುಂದೆನೇ ಗಿಡ ಇದೆ, ತುಂಬ ಚೆನ್ನಾಗಿ ದೊಡ್ಡದಿದೆ. ಅದ್ರ ತುಂಬ ಎಷ್ಟು ಇನ್ನೂ ಅಲ್ಲಿದ್ದಷ್ಟು ತುಂಬ ತಿಂದಿದ್ದೀವಿ. ಅವೊಂದಿಷ್ಟಕ್ಕೆ ಕೊಟ್ಟಿದ್ದಾರೆ. ಹಾಗೆ ಇವು ಬಂದುಬಿಟ್ಟು ಒಂದು ಚೀಲ ತುಂಬ ಈರುಳ್ಳಿ ಕೊಟ್ಟು ಕಳಿಸಿದ್ದಾರೆ. ಆ್ಯಕ್ಚುಲಿ ನಮಗೆ ತರಲಿಕ್ಕೆ ಭಾಳ ಕಷ್ಟ ಆಯಿತು. ಇನ್ನು ಇಲ್ಲಾಂದರೆ ಅವ್ರು ತುಂಬಿ ಕೊಡ್ತಿದ್ರು. ಇನ್ನು ತುಂಬ ಒಣಗಡ್ಡಿ ಅಂತ ಒಂದು ಇದರಲ್ಲಿ ಕಟ್ಟಿ ಕೊಟ್ಟಿದ್ರು. ನಮ್ಮ ಮನೆಯವರು VRL ಬಸ್ಸಲ್ಲೇ ಬಂದ್ವಲ್ಲ, ಅದರಲ್ಲೇ ಹಾಕ್ಕೊಂಡು ಬಂದರೆ ಚೆನ್ನಾಗಿರುತ್ತಂತ ಅದರಲ್ಲೇ ಹಾಕ್ಕೊಂಬಂದಿದ್ದಾರೆ. ಇನ್ನು ಕೊನೆಯದಾಗಿ ಹೇಳಬೇಕಂದ್ರೆ, ನಾವು ಬರೋವಾಗ ಅರಿಶಿನ ಕುಂಕುಮ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಈ ಕಡೆಯವ್ರ ಪದ್ಧತಿ ಯಾವ ಥರ ಇರುತ್ತೆ ಏನು ಅನ್ನೋದು ತುಂಬ ನನಗೆ ಗೊತ್ತಾಯಿತು, ಹಾಗೆ ತುಂಬ ಇಷ್ಟವೂ ಆಯಿತು. ಯಾಕಂದರೆ ಆ ಕಡೆಯವರು ಮರಾಠಿಯವರು, ಅಂದರೆ ಅವ್ರ ಭಾಷೆನೇ ಲಿಂಗಾಯತರು ಹಂಗೇನೇನೋ ಕರೀತಾರೆ. ಅವರು ಈ ಥರ ತಲೆಗೆ ಟೋಪಿ ಹಾಕಿ ಒಂಥರ ಚೆನ್ನಾಗಾಯಿತು. ನನಗಂತೂ ಯಾಕೋ ಭಾಳ ಖುಷಿ ಆಯಿತು. ಇದು ಹೊಸ ಅನುಭವ ನಮಗೆ. ಯಾವ ಥರ ಎಷ್ಟೋ ಥರ ಊರುಗಳಿಗೆ ಹೋಗಿದ್ದೀನಿ, ಈ ಥರ ಅರಿಶಿನ ಕುಂಕುಮ ಕೊಟ್ಟಿರೋದು ನಾನೆಲ್ಲೂ ನೋಡಿಲ್ಲ. ಗಂಡು ಮಕ್ಕಳಿಗೆ ಟವೆಲ್ ಹಾಕಿ ಟೋಪಿ ಇಟ್ಟು ಸೀರೆ ಕೊಡ್ತಾರೆ, ಅಂದರೆ ನಮ್ಮೂರ ಪದ್ಧತಿಯಲ್ಲಿ ಈ ಥರ ಇಲ್ಲ. ಇದೊಂದು ನನಗೆ ಭಾಳ ಖುಷಿ ಕೊಡ್ತು. ನಿಮ್ಗೆ ಹೇಗೆ ಅನಿಸುತ್ತೆ? ಇಷ್ಟ ಆದರೆ ಲೈಕು, ಕಾಮೆಂಟು, ಸಬ್ಸ್ಕ್ರೈಬು. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ